ಮಾಡ್ರಿ ಏನಂತ ಬಾಳ ಚಂದ ಹೇಳಕತ್ತಾರ ಅವ್ರು. ಏನ್ ಹೇಳ್ತಾರಿಪ್ಪ ನೋಡ್ರಿ ಇವ್ರೆಲ್ಲಾ ನಾಡು ತಿರ್ಗ್ಯಾಡ ದೇಶ ತಿರ್ಗ್ಯಾಡ ಇವ್ರಿಗೆ ದೇಸಾಯಿ ನಾಡುಗಳು ತನಬೇಕಾಗಿತ್ತು, ಯಾಕೆ ಅಲ್ಲಿಲ್ಲ? ಇಟ್ಟಿ ಇದನ್ನ ಉತ್ತರ ಹುಟ್ಟಿ ಅದ ಇಟ್ಟಿ ಅದ ಇದನ್ನ ನೀವು ಇದನ್ನ ಬಹಳ ಬರ್ಬೇಕು ಹೇಳು. ಹೌದು ರಾಮಣ್ಣ ಅದೇ ಹೇಳ ಉತ್ತರ ಅದೇ ಬರ್ತಾ. ಬರುದಿಲ್ಲ ನನ್ನ ಡಾವ್ ನಿನಗ್ ಗೊತ್ತಿಲ್ಲ, ಮೊದಲೇ ಹೇಳಿನಿ. ಹೌದು ಗುರುನಾಥ್ ಮಾತ್ರ ಡಾವ್ ನಿನಗೆ ಅಂದು ಸಿಗಂಗಿಲ್ಲ, ಬಾಳ ಮಂದಿ ಸಿಕ್ಕಿಲ್ಲ ಸಿಗಂಗಿಲ್ಲ ಯಾರಿಗೆ ಸಿಗಂಗಿಲ್ಲ. ನನ್ನ ಡಾವ್ ಸಿಗ್ಲಕ್ ಸಾಧ್ಯ ಇಲ್ಲ. ಹುಡುಕಿಯಾಡಕ್ಕೂ ಹೋಗ್ಬೇಡ್ರಿ, ಆ ಡಾವಿಗೆ ನೀವು ಬೆನ್ನು ಹತ್ತಬೇಡ. ಹೌದು ಇದನ್ನೆಲ್ಲ ಹೇಳ್ಬೇಕಾಯ್ತು, ಯಾಕೆ ಹೇಳಿಲ್ಲ ಗೌಡ? ಇದು ಒಂದು ಹೌದು. ಹೌದಾ? ಇದು ಒಂದು ಮಾತ. ಹೌದು. ಇನ್ನೊಂದು ಮಾತೇನು ಕೇಳಿದ್ದೇನು ಅಂತಮ್ಮ? ಏನ್ ಕೇಳಿರಿಪ್ಪ ಅತ್ತರ್ವಿ? ಒಂದು ಮಾತು ಹೇಳ್ತಿ ಕೇಳಿ ಪುಣ್ಯಾತ್ಮರೇ, ಇಲ್ಲೇ ಬಾಳ ಚಂದದ ಅಮೋಕ್ಷದ ಮುತ್ತೇನ ಚಟ್ಟಿ ಜಾತ್ರೆ ಆಗ್ತದ. ಹೌದಾ? ಹೌದು. ನೂರಾರು ಧರ್ಮ ಸಾವಿರಾರು ಧರ್ಮರು ಪಲ್ಲಕ್ಕಿ ಹೋಗ್ತಾರಿಪ್ಪ. ಚಟ್ಟಿ ಜಾತ್ರೆ ಒಂದು ತಂದಿ ಭೇಟಿ ಆಗ್ತದ, ಮೊಮ್ಮಕ್ಕಳು ಗಿರಿಮಕ್ಕಳು ಎಲ್ಲ ಭೇಟಿ ಆಗ್ತದೆ. ಜಾತ್ರೆ ಅಪ್ರೂವ್ ಆಗ್ತದ ಆಗ್ತದೆ. ಹೌದು. ತೊಡವಿಲ್ಲ ಅಕ್ಕಮ್ಮ ಅಲ್ಲೇನಾಯ್ತು? ಮರುದಿನ ಬರ್ತಾಳ, ಅಡಿಕೆರೆ ಗುಡಕ್ಕೆ ಮರ್ದಿನ ಬರ್ತಾಳ. ಜಾತ್ರೆ ಮರುದಿನ ತೊಡವಿಲಕ್ಕ ಬರ್ತಾಳ. ಅಕ್ಕಿ ಯಾಕೆ ಬರ್ತಾಳ? ಹೌದು. ಮತ್ತೆ ಅಕ್ಕಿಗೆ ಮತ್ತು ಅಮೋಕ್ಷತೆಗೆ ಏನು ಸಂಬಂಧ? ಅಣ್ಣವರೇ ಸರಿಲಕ್ಕ ಬಂದಾಳ. ಈಗ ಸ್ವಲ್ಪ ಶಾಂತರ, ಇಲ್ಲಿ ಮಜೆ ಅದ, ಮಜೆ ಅದಲ್ಲ. ಇಲ್ಲಿ ಉತ್ತರ ಬಾಳ ಚಂದ ಅದ. ಬಾಳ ಚಂದ ಹೇಳ್ಯಾರ ಉತ್ತರ. ಸಭೆ ಶಾಂತರ ರೀ. ತೊಡವಿಲಕ್ಕ ಅಮೋಕ್ಷತೆಗೆ ಏನು ಸಂಬಂಧ ಅದ? ಅದ ಮರುದಿನ ಯಾಕೆ ಬರ್ತಾರ ಅಂತ ನಾ ಕೇಳಿದ್ವಿ. ನೀವ್ ಕೇಳಿರೇನ್ರಿಪ್ಪ? ಬಹುತೇ ಮಾಡಿ ಪುಣ್ಯಾತ್ಮರು ಪಿಂಟು ಮಾಡ್ತಾರ. ಎಲ್ಲದೆ ಒಂದ್ ಫೋಟೋ ಕೂಡ ತಂದೆ ನೀನು ಇರ್ತಾರಿ. ಈ ಕಡೆ ಮೈಕಿಗೆ ಬೆಳ ಕಾಣಂಗ ವಿಚಾರ ಮಾಡ್ರಿ. ಡೊಳ್ಳಿನ ಹಾಡಿಕೆ ಹಾಡ್ತಾರ ಇವ್ರು, ಹಾಡ್ತಾರಲ್ರಿ, ತಿರುಗಿ ಹಾಡ್ತಾರ, ಪಿಂಟು ಮಾಡ್ತಾರ. ಈ ವಿಷಯ ಮಾತಾಡ್ದಪ್ಪ ಅಂತಂದ್ರ ನೀವ್ ಮುಂದೆ ಎಲ್ಲಿ ಮಾತಾಡಿದ್ದು ಮೊದಲು ತಲೆ ಆಗಿರ್ಲಿ. ಆಗಿ ಪಿಂಟು ಕೂತಿದೆ ಒಂದ್ ವರ್ಷ. ತೊರವಿ ಲೆಕ್ಕ ಏನ್ ಹೇಳ್ತಾರ ಇವ್ರು? ಮೊದಲ ಅಲ್ಲಿ ಮುಮ್ಮೆಟ್ಟು ಗುಡ್ದಾಗ ಸೀಮೆ ಲೆಕ್ಕ ಹೋಗ್ತಿದ್ದ ಅತ್ತ. ಸೀಮೆ ಲೆಕ್ಕ ಹೋಗಿ ತಡಿ ಲೆಕ್ಕ ಹೋಗ್ಬೇಕ. ಇವ ಅಮೋಕ್ಷದ ಮುತ್ಯ ಬಂದ ಕೂಡಲೇ ಅವನು ಜಾಗ ಕೊಟ್ಟು ಹೋಗಿ ಅಲ್ಲಿ ತೊರವಿ ಲೆಕ್ಕವಾದತ್ತೆ. ನೋಡು ಮಾತ್ರ ತೊರವಿಗೆ ಸತ್ಯ ಹೋಗೋಣ ಹೊಸ ಮಂದಿ ಕೂಡಿ. ಆ ಪಿಂಟು ರೂಪಾಯಿ ಈ ಪಿಂಟು ಬರಬಾರ್ದು. ತೊರವಿಗೆ ಸತ್ಯ ಹೋಗೋನು ಮುಮ್ಮೆಟ್ಟು ಗುಡ್ದಾನ ಸೀಮೆ ಲೆಕ್ಕವನ್ನೇ ತೊರವಿ ಲೆಕ್ಕ ಹೇಳಪ್ಪ ಅಂತಂದ್ರ ಇವತ್ತೇ ಗುರುನಾಥ್ ಮಾತ್ರ ಹಾಡಿಕೆ ಬಿಡ್ತೀನಿ. ಚೆನ್ನಾಗಿರ್ಲಿ ನನಗ ತೊರವಿ ಲೆಕ್ಕನ ಇತಿಹಾಸ ಏನದ? ಏನದ? ಅಕ್ಕಿ ಹೆಂಗ್ ಬಂದ್ರು, ಎಲ್ಲಿಂದ ಬಂದ್ರು, ಅದು ಬೇರೆನೇ ಅದ. ಮರುದಿನ ಎದಕ್ಕೆ ಬರ್ತಾಳ ನಿನಗೇನು ಗೊತ್ತಿಲ್ಲ. ಹೇಳಬೇಡ ಸುಮ್ಮನೆ ಸುಳ್ಳ. ಅಮಾವಾಸ್ಯದ ಮಠ ಮಾಡೋದು ಯಾರಿಗೂ ಗೊತ್ತಿಲ್ಲ. ಇದು ಹಿಂಗ ಬಹಳ ಕುಂಬದ ವಿಷಯ ಮ್ಯಾಗಿಲ್ಲದು. ನೀ ಎಲ್ಲಾರ ತೊರವಿ ಲೆಕ್ಕ ಅವನ ಸೀಮೆ ಲೆಕ್ಕ ಹೋಗಿ ತೊರೆಯಾಗದ ಅಂದ್ರ ತಮ್ಮ ಬಿಟ್ಟು ಮಾತ್ರ ನಿನ್ನ ಪ್ಯಾಂಟ್ ಸಡ್ಲಾಕಿದ್ದು ತಲೆಯಾಗಿರ್ಲಿ. ಹೈರಾಣ ಬಹಳ ಅದ, ಹೈರಾಣ ಮಾಡದ. ನೋಡು ತೊರವಿ ಭಾಗ ನಿನ್ನ ಪ್ಯಾಂಟ್ ಒಟ್ಟ ಸಲ್ಲಿ ತೊರವಿ ತೋರಿಸ ಕೇಳು. ಗುರುನಾಥ ಮಾಸ್ತರ್ ಹೇಳುದು ತಿಳ್ಕೋ. ಅವ್ರ ಮೇಲಾಗಿ ಸತ್ಯ ಮಾತಾಡಕ್ ಹೋಗ್ತೀನಿ ನೀನು. ಕೇಳು. ತೊರೆಯಾಗೆತ್ತ ಮಂದಿ ಒಟ್ಟು ಮಂದಿ ಫೋನ್ ಹಚ್ಚಿ ಕೇಳು. ಅದು ಇತಿಹಾಸ ಬೇರೆನೇ ಅದ. ನನ್ನ ತಕ್ಕಿ ಬುದ್ಧಿಪ್ಪ ಅಂತಂದ್ರ ಖರೆ ನೀ ಹತ್ತಿನಿ ಮುಟ್ಟುದು ಕಷ್ಟ ಆಗ್ತದ. ನಮ್ಮದು ಎರಡು ತರ ಅವು. ನಾವು ಹೊಸ ತರ ಡಾವ್ ಅಂತ ಹೇಳಿ ನಿನಗೆ. ಹೌದು. ತೊರವಿ ಲೆಕ್ಕ ಹೆಂಗ ಬಂದಳು, ಎಲ್ಲಿಂದ ಬಂದಳು, ಹೌದು, ಆಕಿ ಯಾರು, ತೊರವಿ ಹೋದ್ರು ಹಂಗೆ ಹೇಳ್ಬೇಕು. ನಾ ಇಲ್ಲಿ ಹೇಳಿದ್ರ ಉತ್ತರ ಹಂಗೆ ಇರ್ಬೇಕದು. ಒಟ್ಟು ತರ ಡಾವ್ ಅದ ನನ್ನ ಬಲ್ಲಿ. ಹೌದು, ಒಂದೇ ತರ ಇಲ್ಲ. ಇಲ್ಲ ಖರೆ ಸುಳ್ಳು ಹೇಳದಿ ಹೇಳಬೇಡ್ರಿ. ಎಷ್ಟು ಮಾತಾಡ ದಯವಿಟ್ಟು ವಿನಂತಿ ಆದ ನನಗ. ಇದೇ ಮಾತ. ಈ ರೀತಿ ಸುಳ್ಳು ಹೇಳಬೇಡ. ಹೇಳಬೇಡ್ರಿ. ಇದು ಹೇಳಿದ್ರೆ ನಡೆಯಂಗಿಲ್ಲ ನಿನ್ ಕೆಲಸ. ಹೇಳಂಗಿದ್ರು ಹೇಳ್ರಿ. ಹೇಳಿದ್ರು ಅವರು ಅಮೋಕ್ಷದ ಮುತ್ಯ ಕರಿತೇಲಿ ಮಾನವರು ಉದ್ಧಾರ ಮಾಡಕ್ ಬಂದ. ಮತ್ತೆ ಬಿಳಿತಿನವ್ರಿಗೆ ಯಾರು ಮಾಡಿದ್ರು ಉದ್ಧಾರ? ಎಲ್ಲರಿಗೂ ಅವ್ರಿಗೆ ಉದ್ಧಾರ ಮಾಡೇನ್ರಿ. ಅಮೋಕ್ಷದ ಮುತ್ಯ ಬರೋಕಿನ ಇಲ್ಲಿ ಮಾನವರು ಭೂಮಿ ಇದ್ರು ಏನಿಲ್ಲೋ ಅದನ್ನ ಹೇಳ್ರಿ. ಒಂದು ಅಮೋಕ್ಷದ ಮುತ್ಯ ಬರೋಕಿನ ಮೊದಲು ಮಾನವರು ಭೂಮಿ ಇದ್ರು ನಿಲ್ಲೋ ಬೇಕಲ್ಲ. ಮತ್ತ ಅವಾಗಿದ್ರು ಅಂದ್ರ ಅವಾಗ ಅವ್ರಿಗೆ ಯಾರು ಉದ್ಧಾರ ಮಾಡೇನಿ? ಹೌದಲ್ಲ, ಬೇಕಲ್ಲ, ಬೇಕಲ್ಲ. ಅದಕ್ಕಿಂತ ಪೂರ್ವದಲ್ಲಿ ಇದ್ರು ಇಲ್ಲ ಮಾನವರು ಭೂಮಿ. ಅದರ ಯಾಕಿಲ್ಲ, ಅದರ ನೋಮತ್ತೆ ಅದಾರ್ಥ. ಮತ್ತ ಅವ್ರಿಗೆ ಯಾರು ಉದ್ಧಾರ ಮಾಡ್ತಾರ? ಅವ್ರು ಬರುತ್ತಾನ? ಅವ್ರು ಹಂಗೆ ಇದ್ರು ಬಂದ್ಗಳು ಕೂತಾರ. ಆಗ್ಯಾರ ಖರೆ ಸುಳ್ಳು ಹೇಳ್ಬೇಡ. ಹೇಳ್ಬೇಡ್ರಿಪ್ಪ. ಇನ್ನೊಂದು ಮಾತು ಕೇಳಿದೆ ನಾನು. ಏನ್ ಕೇಳಿರಿಪ್ಪ? ಒಡ್ಡಿವಾರ ಶಿವಸ್ಥಾನ, ಡೊಳ್ಳ ತಾಳ ಇವೆಲ್ಲ ಒಡ್ಡಿವಾರ ಶಿವಸ್ಥಾನ ನಮಗ್ ಸಿಗಬೇಕಾದಪ್ಪ ಅಂತಂದ್ರ ಹಿಂಗ ಕೈಲಾಸದಾಗ ಡೊಳ್ಳಾಸುರ ದೈತ್ಯನ ಹೊಡೆದು ಅಲ್ಲಿ ಡೊಳ್ಳ ಒಡ್ಡಿ ವಾರಗ ತಯಾರು ಮಾಡ್ರು. ಆಯ್ತು. ಮುಂದೆ ಆ ಶಿವಸ್ಥಾನ ಜಗಜಂಪಾಗಿ ಎಲ್ಲಿಗೆ ಹಳ್ಳಿ ಹನುಮರ್ತಾವ ದಿಲ್ಲಿ ಸುಲ್ತಾನ ಭಾಷಾನ ಪಟ್ಟಣದೊಳಗ ಅಲ್ಲಿ ಬಂದು
ಅಲ್ಲಿ ನನ್ನ ತಮ್ಮೆಯಲ್ಲಿ ಹಾ ಉಮಾಜಿ ಠಾಣಕ್ ಬಂದು ಶಿಲಾಲಿಪಿ ಸಿಕ್ಕ ಬರ್ದಿತ್ತು ಯಾರ ಹೆಸರ್ಲೆ ಏನಂತ ಬರ್ದೈತ್ರಿಪ್ಪ ಚಕ್ಕಪ್ಪ ಮಾಳಪ್ಪನ ಹೆಸರು ಹೊಟ್ಟಿವಾದ ಮೇಲೆ ಶಿಲಾಲಿಪಿ ಸಿಕ್ಕ ಬರ್ದಿತ್ತು ಚೆಕ್ಕ ಇತ್ತು ಸ್ವಾಮರಾಯ ತುಕ್ಕಪ್ಪರ ಸ್ವಾಧೀನ ಇದ್ದಿದ್ದಿಲ್ಲ ಎಲ್ಲ ಇದು ಚೆನ್ನಾಗಿರ್ಲಿ ಹೌದು ಯಾರಿಗೆ ಸ್ವಾಧೀನ ಇತ್ತದು ಯಾರಿಗಿರಿಪ್ಪ ಚಕ್ರಾಗಿ ಮಾಳಿಂಗ್ರಾಗಿ ಸ್ವಾಧೀನ ಇತ್ತು ಹೌದು ಹೌದು ಯಾಕಂದ್ರ ಹಳ್ಳಿ ಹನುಮಾರ್ ನಾವು ದಿಲ್ಲಿ ಸುಲ್ತಾನ್ ಬಾಚಾರ ಸೌಂತಿ ಮಕ್ಕಳು ಪಾಲ್ ಸೌಂಟ್ ಮಾಡಕ ಹಾದಾಗ ಏನಾಗಲ್ಲ ತರ್ಬೇಕಂತ ಹಾದಕ್ಕರೆ ಒಟ್ಟಿವಾಗ ಹಳ್ಳಿ ಹೋಗದ್ರ ದೊಡ್ಡದ ಕಾಳು ಹೋದ್ರೆ ಹಳ್ಳಾಗಿ ಸಿಡಿತಿತ್ತು ಹಳ್ಳಾಗಿ ತರ ಸಿಡಿತಿತ್ತ ಹಿಂಗ್ ಹೋಗದ್ರ ಮುತ್ತೆ ಸಿಡಿತಿತ್ತ ಹೌದು. ಯಾರಿಗೆ ಸ್ವಾಧೀನ ಇತ್ತು ಚಕ್ಕಪ್ಪ ಮಾಳಪ್ಪ ಶಿಲಾಲಿಪಿ ಸಿಕ್ಕ ಬರ್ದಿತ್ತು ಎತ್ತು ಮುಂದೆ ಚಕ್ರಾಯ ಮಾಳಿಂಗ್ರ ಹೋಗಿ ಮಡ್ವಾಳ ಶಿವಾತಾನ ತಂದರ ಆ ಮಡ್ವಾಳ ಶಿವಾತಾನೆ ಸದ್ಯ ನಾವು ಹಾಲು ಮತ ಮಠ ಬಂದರು ಮಾಳಿಂಗ್ರ ಸಂಪ್ರದಾಯ ಸದ್ಯ ಬಡದು ಹಾಡ್ತೀವಿ ನಮ್ಮ ಪದ್ಧತಿ ಅದ ಪದ್ಧತಿ ಶಿವಸ್ಥಾನ ಅವ್ರತ್ತಾರೆ ಯಾಕತ್ತೆ ಹುಟ್ಟಿ ನೀವೆಲ್ಲಿ ಯಾವ ಬರ್ಸಕತ್ತೀರಿ ಇದು ಚಕ್ರಾಯ ಮಾಳಿಂಗ್ರ ಮಡ್ವಾಳ ಶಿವಾತಾನ ಹೌದು ಇಲ್ಲಿ ಕುದಾರಾಕ್ಷಿ ಮರ್ದನ ಮಾಡಿ ಮಾಡಿ ಹೌದಾ ಕುದಾರಾಕ್ಷಿ ಮರ್ದನ ಮಾಡಿ ಮಾಡಿ ಇಲ್ಲಿ ಏನು ಭಾವನೆ ಬರೆದ ಹುಟ್ಟು ತಮ್ಮ ಹೌದು ಹುಟ್ಟು ಟೈಮ್ದಾಗ ಬೀರಪ್ಪ ಡ್ರೋಣಿ ಜಗ್ಗಾರಿ ಕೆರಾಗಿ ಜಿಗಿದ ಟೈಮ್ದೊಳಗ ಜಿಗಿತ ಅಂದೊಳಗ ಎಲ್ಲಿ ಡ್ರೋಣಿ ಜಗ್ಗಾರಿ ಕೆರ ಜಿಗಿದಿದ್ದ ಬೀರಪ್ಪ ಜಿಗಿದಿದ್ದಲ್ಲ ಮಾಳಪ್ಪ ಬೆನ್ ಹತ್ತಿದ್ದ ಹಿಂದ ಬೆನ್ ಹತ್ತಿದ ಗುರುವಿನ ಬೆನ್ನ ಗುರುವಿನ ಬೆನ್ ಹತ್ತಿ ಎಳಿ ರೂಪ ಧಾರಣ ಮಾಡಿ ಬೀರಪ್ಪ ಜಿಗಿದ ಮಾಳಪ್ಪ ಹೋಗಿ ಅಂತ ಬೆನ್ ಹತ್ತಿದ್ದ ಹತ್ತಿದ್ದ ಹೋಗಿ ಡ್ರೋಣಿ ಜಗ್ಗಾರಿ ಕೆರ ಜಿಗಿದ ಗುರುವ ಶಿಷ್ಯರು ಕೂಡಿದ್ರು ಕೊಡಿ ಖರೆ ಮುಂದ ಚಕ್ರಾಯ ಮ್ಯಾಗನಿಂದ ದುಃಖರೋಧನ ಮಾಡ್ದ ಅಣ್ಣ ನಮ್ಮ ಅಣ್ಣ ನನ್ನ ತಮ್ಮ ಆ ಮಾಳಿಂಗರಾಯ ಹಾದ ತಿಳ್ಕೊಂಡು ತೆಗಿವಾಗ ಮನಗದ ಅವಾಗ ಆಕಾಶವಾಣಿ ಮಾಡಿ ಹೇಳ ತಾಯಿ ಕರವಾಗಿ ಯವ್ವ ಯಾವ ನೀ ಚಿಂತೆ ಮಾಡಬೇಡ ಮಾಡಬೇಡ ನನ್ನ ಗುರುವಿನ ನಾನು ಕುಡ್ಕೊಂಡಿನಿ ಕೂಡ್ಕೊಂಡಿರಿ ಒಟ್ಟಿವಾಲ ಶಿವತಾನ ಹೌದು ಹೌದು ಆ ತಗೊಂಡು ಎಲ್ಲಿ ಬಾ ರೋಣಿ ಹಕ್ಕೇರಿ ಕೆರೆ ಮೇಲೆ ನೀ ಬಾರಿಸ್ಕೊತ್ ಬಾ ಬಾ ಅವಾಗ ನನ್ನ ಗುರುವಿನ ಕರ್ಕೊಂಡು ನಾ ಹೇಳ್ತೀನಿ ಅಂದಾಗ ಹೇಳ್ತೀನಿ. ಒಟ್ಟಿವಾಲ ಶಿವತಾನ ಬಡಕೋತ ಬಂದು ರೋಣಿ ಹಕ್ಕೇರಿ ಕೆರೆ ಮೇಲೆ ಬಂದಾಗ ಶಿವನೇ ನಮ್ಮ ದೇವರ ಬಂದಾನ ಬಂದಿರ ದೇವರ ನಮ್ಮ ದೇವರ ಬಂದನ ಹತ್ತು ಭಗವಂತ ಕರ್ಕೊಂಡು ಬ್ಯಾಗ ಎದ್ದಾರ ಪುಣ್ಯಾತ್ಮ ತೆಗಿವಾಗ ಗುರುವಿನ ತಗೊಂಡು ಬ್ಯಾಗ ಬಂದ ಗಂಡಲಗಿರಿ ಪರ್ವತ ಒಟ್ಟಿವಾಲ ಶಿವತ್ತ ಅಲ್ಲಿ ಬಾರ್ಚಾರ ಪುಣ್ಯಾತ್ಮರ ಇದು ನಮ್ಗೆ ತಲೆ ಆಗಿಲ್ಲ ಹಿಂಗಾಗ ಇದು ಹಾಲು ಮತ್ತು ಸತ್ಯ ವಿಷಯ ಆಗಿರು ಹೌದು ಇದು ನಿನಗೆ ತಿಳಿಲಿ ಮಾತಲ್ಲ ಹಿಂಗದ ಇದು ಇಲ್ಲಿ ಅವ್ರು ಬಡ್ದಾರ ಬಡದ ಮುಂದೆ ಚಕ್ರಾಯ ಮಾಡಿದ್ರೆ ಮುಂದೆ ದೊಡ್ಡವರಾದ ಕಾಲಕ್ಕ ಆದ ಕಾಲಕ್ಕ ತುಕಾಪ್ರಾಯ ಹೌದು ಹೌದು ಸಾಮರಾಯ ಹಾ. ಇಲ್ಲಿ ಮುಂದೆ ತಮ್ಮ ಜಗಜಂಪಾಗಿ ಶಿಲಾಲಿಪಿ ಸಿಕ್ಕ ಇಲ್ಲಿ ಬಡ್ದತ್ತು ಈ ದೊಡ್ಡ ಶಿವತ್ತಾನ ನಾವು ಇಲ್ಲಿ ಬಡ್ತು ನೀ ಕೇಳ್ತಕ್ಕಂತ ಮಾತು ಹಿಂಗ ಹಿಂಗಾಗ ಹೌದಾ ಹೌದು ಇನ್ನು ನಿಮ್ಮ ಒಡ್ಡಿವಾಲ ಶಿವತ್ತ ನಿಮಗೆ ಎಲ್ಲಿ ಬಂದು ಅವ್ರಿಗೆ ಕೇಳಿರಿ ಏನಪ್ಪ ನೀವು ಹೌದು 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 ನಿಮ್ಮ ಒಡ್ಡಿವಾಲ ಶಿವತ್ತ ಎಲ್ಲಿಂದ ಬಂದು ಯಾರು ಕೊಟ್ರು ನಮ್ಮವ್ರು ಹಿಂಗೆಲ್ಲ ತಿರುಗಾಡಿ ಹಿಂಗ ಇದ್ರ ಮ್ಯಾಗ ಹೀಗೆಲ್ಲ ಹುಟ್ಟುದು ನಮ್ಮ ಬಂದಾವ ಖರೆ ಅವ್ರಂತಾರ ಪರಮಾತ್ಮ ಕೊಟ್ಟನತ್ತೇಪ ಒಟ್ಟ ಒಂದ್ ಚಟದವ್ರಿಗೆ ಏನದ ಅಮೋಷಿನ ಮಠಗಳು ಬೆಕ್ಕದವ್ರಿಗೆ ಕೇಳಿ ಹಾ. ಇಂಥ ಕೇಳಿ ಒಟ್ಟ ಪರಮಾತ್ಮ ಕೊಟ್ಟಾನೆ ಎಲ್ಲ ಏನು ಕೇಳ್ತದ ಒಟ್ಟ ಅವ ಕೊಟ್ಟಾನೆ ಅಂತಾರ ಪರಮಾತ್ಮ ಎದರಿಂದ ಕೊಟ್ಟ ಎದ್ರಂತ ಯಾರದು ಎದ್ರ ಸಂಬಂಧ ಯಾರದು ಹಿಂಗ ಬೇಕು ಹಿಂಗ ಹೇಳ್ರಲ್ಲ ಬ್ಯಾಡ ಹೇಗ ನಿಮಗ ಒಟ್ಟು ಶಿವತ್ತಾನ ಕೊಡ್ಬೇಕು ಕಾಣೆ ಇತ್ತು ನಿಮಗಲ್ಲಿ ನಮ್ಗೆ ಹ್ಯಾಂಗ ಹುಟ್ಟ್ಯಾವು ಹಿರಿಯರ್ ಏನೈತಿಯಾರ ಅಮೋಕ್ಷದ ಮುತ್ತ ಕೈಲಾಸ ಬಿಟ್ಟು ಬರೋ ಟೈಮ್ದಾಗ ಮಳೆ ಕೀಲಿ ಬೆಳೆ ಕೀಲಿ ಬಡವನ್ ಬಾಕ ಬಂದಿಗೆ ಮಕ್ಕಳು ಇಟ್ಟೆ ಹೇಳು ಇಟ್ಟೆ ಕಿಳಿಗೆ ಒಂದು ಕಮಲೆ ಪ್ರಸಾದ ಗಂಟ ಹೌದು ಪ್ರಸಾದ ಗಂಟ ಹೌದಾ ಹೌದು ಇಟ್ಟೆ ಕೊಟ್ಟಾನ ಹಿಂದೆ ತಂದೆ ಮುಂದೆ ನಂದು ಬಯಲು ಗೊತ್ತಾಸಿದ್ರೆ ಸಂಗಾಟ ಕರ್ಕೊಂಡು ಬಂದಾನ ಈಗ ಬೇಡ ಮಂದಿ ಹಿರಿಯರು ಹೇಳ್ಕೊತ ಬಂದಾರ ಮಧುಗೊಂಡು ಮಹಾರಾಜರು ಸಿದ್ಧಸಿರಿ ಪುರಾಣದ ಹಿಂಗೆ ಬರ್ದಾರ ಬರ್ದಾರ ಏನ್ರಿಪ್ಪ ಹೌದು ಹೌದು ಮಧುಗೊಂಡು ಮಹಾರಾಜರು ಹಾ ಹಾ ಸಿದ್ಧಸಿರಿ ಪುರಾಣದ ಹಿಂಗೆ ಬರ್ದಾರ ಬರ್ದಾರ ಹೌದಾ ಹಾ ಈಗ ನೀವೇನ್ ಚಾಲು ಮಾಡಿ ಒಟ್ಟು ಮಾಡಿ ಶಿವತ್ತಾನ ಹಾ ಹಾ ಪರಮಾತ್ಮ ಕೊಟ್ಟು ಎದ್ರ ಸಂಬಂಧ ಕೊಟ್ಟ ಇನ್ನೊಂದು ಪಡೆ ಹೂನಾರ ಅವನೇ ಕೊಟ್ಟ ಅಂತ ಹೇಳ್ತಾರೆ ಕೇಳಿ ಬೇಕಾದ್ರೆ ನೀವು ಯಾ ಹೂವಿನಾರ ನೀವು ಬೆಳ್ಳಿಗೆ ಹಾಕಿದ್ರು ಏನು ಕೇತು ಕೊಟ್ಟ ಪರಮಾತ್ಮ ಕೊಟ್ಟಾನ ಅದೇ ಹೊಡಿ ನಾ ಒಂದು ಮಾತು ಹೇಳಿನಿ ನೀವು ಕೊಟ್ಟಿಲ್ಲ ಅಂದ್ರೆ ನಿಮ್ಮೆ ತೊಂದ್ ಬಡಿಯಾಕತ್ತೆ ಅಂದ್ರೆ ಬಿಡ್ತೀನಿ ಅತ್ತಿ ಇನ್ನ ನಿಮಗೆ ತಕರಾರು ಕಸ್ಕೊಂಡು ಹೋಗಂಗಿಲ್ಲ ಊರಿಗೆ ನೀವು ಕಸ್ಕೊಂಡ್ ಹೋಗಂಗಿಲ್ಲ ಸರ ನಿಮ್ಮೆ ನಾವು ತೊಂದ್ ಬಿಡ್ತೇವು ಮಾಳಪ್ಪ ಬೇರೆ ಅಲ್ಲ ಅಮೋಕ್ಷಿದ್ ಬೇರೆ ಅಲ್ಲ ಇಬ್ರು ಅರ್ಥ ಬರ್ದೇವು ಹೌದು ಅದಕ್ಕೆ ನಾವು ಬೇರೆ ನಿಮ್ಮೆ ನಾವು ತೊಂದ್ ಬಿಡ್ತೇವೆ ಅಂದ್ರೆ ನಮಗೆ ಮಾತಿ ಅದ ಏನ್ ಅನ್ನಂಗಿಲ್ಲ ಖರೆ ಪರಮಾತ್ಮ ಕೊಟ್ಟ ಅಂದ್ರೆ ನಾ ಬಿಡು ಮಗ ಅಲ್ಲ ಹೌದು ಹಿಂಗಾದ ನಾ ಬಿಡು ಮಗ ಅಲ್ಲ ಹೌದು ನೀ ಸುಮ್ನೆ ಕತ್ತಿ ಹೇಳಿದ್ರೆ ಕೇಳಂಗಿಲ್ಲ ಕೇಳಂಗಿಲ್ಲ ಯಾವ್ದ್ರ ಸಂಬಂಧ ಕೊಟ್ಟ ಎಲ್ಲಿ ಹೊಡ್ತು ಡೋಲ್ ಹೋಗಿ ಡಮರ್ ಅದು ಬೇರೆ ವಿಷಯ ಅದು ಬೇರೆನೇ ಅದ ಡೋಲ್ ಹೋಗಿ ಡಮರ್ ಆಗಿದ್ದಾರೆ ಕರೆ ಯಾವ್ದು ಡಮರು ಹೇಳಕತ್ತಾರ ಇವನು ಕರೆ ಯಾವ್ದು ಅದನ್ನೇ ನಮಗೆ ತಿಳಿಯಲ್ಲ ಅದಕ್ಕೆ ನಿಮಗೆ ವಿಷಯ ಪರಿಪೂರ್ಣವಾಗಿ ಬರಂಗಿಲ್ಲ ಬಿಟ್ಟು ಮಾತಾರ ಹೌದು ಸರಿಯಾಗಿ ಗೊತ್ತು ಹೇಳು ಇಲ್ಲ ಅಂದ್ರೆ ಸಿದ್ಧಾಂತ ಮಾಡ್ತಿದ್ರಪ್ಪ ಅಂತಂದ್ರೆ ಸೀಮಿ ಲಕ್ಕವನ್ನೇ
ಬ್ಯಾಡಿ ಅದಕ್ಕೆ ಜೀಮಿಲ್ ಹಾಕೋನೆ ತೊರವಿಲ್ ಹಾಕೋದು ಸಿದ್ಧಾಂತ ಮಾಡ್ತಿದ್ದಂದ್ರ ಜೀಪ್ ನಂದು ಬಾಡಿಗೆ ಅಲ್ಲ ಒಟ್ಟು ಮಂದಿ ನಾ ಕರ್ಕೊಂಡು ಹೋಗ್ತೀನಿ ಹೋಗುದಲ್ಲ ನಡಿ ಹೋಗೋಣ ತೊರವಿಗೆ ಬೇಡ ಗುಂಡಿಗೆ ಬೀಳಿ ನಡಕ್ ನಾವು ಹೇಳ್ತೇವೆ ಈ ಸದ್ಯ ಹೋಗುದಿಲ್ಲ ಕೈ ಹೊಳಿ ಬಂದು ಹಾಡುವಾಗಲ್ಲ ಕರೆ 60 ಮಂದಿ ಎಣಿಸಿದ್ರೆ 60 ಮಂದಿ ಹೊಸ ಮಂದಿ ಕೊಂಡು ಹೌದು ತೊರವಿಸ ಬೇರೆ ಅದ ಹಂಗೆ ಸಾಕುಲೆ ಗ್ರಾಮದಾಗ ಹಾಲು ಮತ್ತದ ಬಳ್ಳಿ ಅದ ಇಲ್ಲಿ ಪುಣ್ಯಾತ್ಮರ ಜಾಗ ಮಾಡಿದ ಜಾಗ ಅದ ಇಲ್ಲಿ ಸುಳ್ಳು ಹೇಳಿ ಗೋಳಿ ಹೇಳಿ ಮಂದಿಗೆ ಮಳೆ ಮಾಡಿ ಹೋಗುದ್ ಕೆಲಸ ಅಲ್ಲ ಆಗಬಾರ್ದು ಸತ್ಯ ತರವರ ಸಾರ ತಿಳಿಸಿ ಹೇಳದೈತಿ ಹೇಳುದ ಬಹಳ ದೂರ ಇಲ್ಲ ಜೋರ್ಗೌಡ್ರ ಊರ ಹೌದು ಅವನ ಚಂದ್ರಮುತ್ತನ ಊರು ಬಹಳ ದೂರ ಇಲ್ಲ ಇಲ್ಲೇ ಅಲ್ಲ 24ನೇ ತಾರೀಕು ಹವನಾಳಕ್ಕೆ ನಾನು ಬರ್ತಾ ಇದ್ದೀನಿ ಆಡಕ್ಕ ಆಗಲ್ಲ 24 ಹವನಾಳಕ್ಕೆ ಬರ್ತೀನಿ ಪುಣ್ಯಾತ್ಮರ ಬರ್ತೇವ್ರಿಪ್ಪ ಸುಳ್ಳು ಹೇಳ್ಬೇಡ ದಯವಿಟ್ಟು ವಿನಂತಿ ಐತಿ ಗುರುನಾಥ್ ಮಾಸ್ತಾರದು ಯಾಕಂದ್ರೆ ಏನಾರು ಹೇಳಿ ಎದುರಾಗ ಸಿಕ್ಕು ಒಡ್ಡಾಡಿ ಹೋಗ್ಬೇಡ್ರಿ ನಾವ್ ಹಿಂಗ್ ಹೇಳ್ತೇವೆ ಖರೆ ಕೆಸರ ಕಲ್ ಹಾಕಬೇಡ್ರಿ ಹಾಕಬೇಡತ್ ನಾವ್ ಹೇಳ್ತೇವೆ ನಮ್ದು ಪದ್ಧತಿ ಅದ ರಾಮೋಗ ಮತ್ತು ಪಿಂಟು ಮಾಸ್ತರ ಪದ್ಧತಿ ಅದ ಪದ್ಧತಿ ಲಕ್ಷ್ಮಣ್ ಹಾಡಕತ್ತಾನ ಹಾಡ್ಯವ ಅವ್ರ ಕಡೆ ಏನಿಲ್ಲ ನಮ್ಮದು ಕಟ್ಟೆರೆ ಹೊಡಿಲಿ ಕಟ್ಟೆರೆ ಹೊಡಿಲಿ ಏನು ಬಡಿತಾರೆ ಅಳಿಸ್ತಾರೆ ಹೊಡಿಲಿ ಹಂಗ್ಯಾಕಾಗಲ್ಲ ಕದು ನಿನ್ನ ಗಂಡ ಹಂಗ ನನ್ನ ಗಂಡ ಹಿಂಗರೆ ಅಲ್ಲಿ ಪಾತ್ರಗಿಟ್ಟರೆ ಅಲ್ಲಿ ನಾ ಅವನಿಗೆ ಏನು ಅನ್ನಂಗಿಲ್ಲ ಬೇಡ ಗಜಮಾತು ಏನಿತ್ತದು ಗಜಬ ಅವ್ರಿಗೆ ಏನ ಹಾಡಲಿ ಏನ್ ಹಾಕಿ ಹಾಡಲ್ಲ ಅವ್ರ ಹೇಳ್ದ ಏನಂತ ಲಕ್ಷ್ಮಣ್ ಹೇಳ್ದ ಏನಂತ ಗಡಿ ಮಗ್ಲಿ ಹಂಗಿರ್ತದ ಹಂಗ ಹೋಗ್ಬೇಕಾಗ್ತದ ಹೌದು ಕರೆಯದ ಹೇಳುದು ಕಲಾವಿದ್ರ ಪದ್ಧತಿ ಮೈಯ ಗುರಿತದ ಹಂಗ ಇರ್ಬೇಕು ಮಗ್ಲಿ ಎತ್ತ ಸಾಯ್ತಂದ್ರ ಎತ್ತ ಹಿಂಗ ಕಸಿ ಬಿಸಿ ಮಾಡ್ತಿದ್ರು ಅಂದ್ರೆ ಎತ್ತಾರ ಅದಕ್ಕ ಅಂದ್ರೆ ಎತ್ತ ಮತ್ತೆ ನಗ್ಲಿ ಅದು ಹೆಂಗ ಹೋಗ್ತಾನ ಹಿಂಗ್ ಹೋಗ್ತೀನಿ ಎತ್ತನಂಗಿಲ್ಲ ಎತ್ತಿನ ಕಾಲ ತುಳಿದ್ರಿ ಎತ್ತದು ಎತ್ತ ಇದು ಹಾಡೋ ಲಕ್ಷಣ ಇದು ಹೌದು ಹರಕತ್ತಿಲ್ಲ ಅದಕ್ಕ ಅಭಿಮಾನದವರಿಗೆ ರಾಮು ಇದು ತಲೆಯಾಗಿರ್ಲಿ ಹೌದು ತಂದೆ ದೊಡ್ಡವದಾನ ಹೌದು ಏನಾರ ಮಾತಾಡ್ದಪ್ಪ ಅಂತಂದ್ರ ಮಾತಾಡಿದಂದ್ರ ಈ ಸಾತ್ಲ ಗ್ರಾಮದಾಗ ಜನ ನಮ್ದೈತಿ ನಮ್ದು ನಿಂದಿಲ್ಲ ಮಾತಿದ್ದಾಗ ಅದಕ್ಕೆ ಸಂಬಂಧ ಮಾತ್ ಯಾರ ಮನೆ ಮಗ ಇದ್ರೇನು ಕಾಕ ಇದ್ರೇನು ಹೌದು ಬಾಬಾ ಇದ್ರೆ ಯಾರು ಕೇಳಬೇಡ್ರಿ ಮಾತೆ ಮಾತುಗಳು ಘಾತ ಆಗ್ಬಾರ್ದು ಗಾತಾಗಿರ್ಬಾರ್ದು ವಿಷಯ ಹೆಂಗದ ಗುರುನಾಥ್ ಮಾತಾರ ನಿಂದ ಹಿಂಗದ ತುಂಟು ಮಾತಾಡ ನಿಂದ ಹಿಂಗದ ನಿನ್ ವಿಷಯ ಹಿಂಗದ ನಿನ್ ವಿಷಯ ಹಿಂಗದ ಹೇಳ್ಬೇಕಲ್ಲ ಹೇಳಿದ್ರ ಯಾಕಂತ ಕೇಳಿದ್ರ ನಾ ಒಂದ ಮಾತು ಹೇಳ್ತೀನಿ ಏನ್ರಿಪ್ಪ ನಾ ಒಂದ ರಂಗದಾಗಿಲ್ಲ ಎಲ್ಲಾ ರಂಗದಾಗದೀನಿ ಅಲ್ಲ ಒಂದು ಸಮಾಜದ ಅಧ್ಯಕ್ಷ ಅದೀನಿ ಹೌದು ಕರೆ ಒಂದು ರಾಜಕೀಯ ರಂಗದಾಗದೀನಿ ನಾನಾ ತಪ್ಪು ಹೇಳಿನಪ್ಪ ಅಂತಂದ್ರೆ ಹಿಂದೆ ನನಗ 4 ಮಂದಿ ಓದೋರು ಇರ್ತಾರ ಇರ್ತಾರಲ್ರಿಪ್ಪ ಹಿಂದೆ 4 ಮಂದಿ ನನಗ ಒಳ್ಳೆಯವ್ರು ಇರ್ತಾರ ಹೌದು ತಪ್ಪು ಸಂದೇಶ ಸಮಾಜ ಕೊಡಬೇಡ್ರಿ ಎದ್ದು ಮಾತು ಇದ್ದಂಗ ಹೇಳ್ರಿಲ್ಲ ಹಿಂಗ್ಯಾ ಸರ್ ಹಿಂಗ್ಯ ಅಂತ ಹೇಳಿ ಒಪ್ಕೊಂಡ್ರೆ ನಿಮ್ ಕೈ ಬೆಳೆ ಹೊಡೆಯಂಗಿಲ್ಲ ಯಾಕಂತ ಸತ್ಯ ಸಾರ ಐತಿ ಪುಣ್ಯಾತ್ಮರೇ ಸುಳ್ಳು ಹೇಳಿ ಗೋಳ್ ಹೇಳಿ ಮಂದಿಗೆ ಮೋಸ ಮಾಡಿ ದಯವಿಟ್ಟು ಹೋಗ್ಬೇಡ್ರಿ ಇದ್ದ ವಿಷಯವನ್ನ ಬಹಳ ಸ್ವಚ್ಛ ಹೇಳೋದ ಕೆಲಸ ಹೇಳಿಲ್ಲ ಮಾಡ್ರಿ ನಿಮಗ್ ಬರ್ಲಿಲ್ಲ ಅಂದ್ರ ನಾ ಹೇಳ್ತೇನೆ ನಿಮ್ಗೆ ಹೇಳ್ತಾರಲ್ಲ ಬರಲ್ಲ ಅಂತ ಹೇಳ್ರಿ ನಾ ಹೇಳ್ತಾ ಮತ್ತೆ ಆಗ ಹೇಗೆ ಉತ್ತರ ಹೇಳ್ಬೇಕಾಗಿತ್ತು ಅವ್ರಂತೂ ಹೇಳುದಿಲ್ಲ ತಮ್ಮ ಹಾಡು ಕಕ್ಕ ಏನ್ ತೊಂದ್ರೆ ಒಂದ್ ಯಥಾ ಪ್ರಕಾರ ಚಾಲ್ ಹಾಡಿ ಮತ್ತೆ ನಮ್ಮ ಸರ್ಜರಿ ಕಲಾವಿದ್ರು ಪಾಳಿ ಹೋಗ್ತದ ಶಾಸ್ತ್ರ ಕೂತು ಕೇಳಬೇಕಾಗಿ ನಂತಿ